ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇದು ಜನಸಾಮಾನ್ಯರ ಗ್ಯಾರಂಟಿ. ನಮ್ಮ ಬೆಸ್ಕಾಂ ಇವಾಗ ಜನರ ಜೇಬಿಗೆ ಕತ್ತರಿ ಹಾಕಿದೆ, ಹಾಗೆ ಅವ್ರಿಗೆ ಬೆಲೆ ಏರಿಕೆಯ ಬರೆ ಕೂಡ ಹಾಕಿದೆ. ಅಂದರೆ ನಮ್ಮ ಬೆಸ್ಕಾಂ ಈಗ ಏನು ಬೆಲೆ ಏರಿಕೆ ಮಾಡಿದೆ ಅದು ಸ್ವಲ್ಪ ಅಯ್ಯೋ ಪರವಾಗಿಲ್ಲ ಅನ್ನೋ ಮಟ್ಟಿಗಂತೂ ಬೆಲೆ ಏರಿಕೆ ಮಾಡಿಲ್ಲ. ಏನೀಗ ಮೆಟ್ರೋ ದರ ಏಕಾಏಕಿ ಒಂದೇ ಸಲ 70%, 100% ಹೈಕ್ ಮಾಡಿಬಿಟ್ರು, 46% ಅಂತ ಹೇಳಿ. ಅದೇ ರೀತಿಯಾಗಿ ಬೆಸ್ಕಾಂ ಕೂಡ ಮಾಡಿದೆ. ಎಲ್ಲಾದ್ರ ಬೆಲೆ ಏರಿಕೆ ಆಗ್ತಾನೇ ಇದೆ. ದಿನನಿತ್ಯ ಬಳಸುವಂತಹ ಅಗತ್ಯ ವಸ್ತುಗಳ ಬೆಲೆ ಏರಿಕೆನೂ ಆಗಿದೆ. ಇವಾಗ ಬೆಸ್ಕಾಂ ಕೂಡ ಶಾಕ್ ಕೊಟ್ಟಿದೆ ಜನಸಾಮಾನ್ಯರಿಗೆ ಅಂತಲೇ ಹೇಳ್ಬೋದು. ಬೆಸ್ಕಾಂ ಈಗ ಏನು ಒಂದು ನಿರ್ಧಾರ ತಗೊಂಡಿದೆ ಅಂದರೆ ಸ್ಮಾರ್ಟ್ ಮೀಟರ್ಗಳೇನಿದ್ದಾವೆ, ಈ ಸ್ಮಾರ್ಟ್ ಮೀಟರ್ಗಳನ್ನು ನಾವು ಹೇಗೆ ಬಳಸ್ಬೋದು. ಇವಾಗ ರೆಸಿಡೆನ್ಷಿಯಲ್ ಅವರು ಏನಿರ್ತಾರೆ ಅಂದರೆ ಸ್ಮಾರ್ಟ್ ಮೀಟರ್ಗಳನ್ನು ಹಾಕ್ಸ್ಕೊಂಡಿರ್ತಾರೆ. ಹೊಸ ವಿದ್ಯುತ್ ಸಂಪರ್ಕಕ್ಕೋಸ್ಕರ ಸ್ಮಾರ್ಟ್ ಮೀಟರ್ಗಳನ್ನು ಮನೆಗಳಲ್ಲಿ ಹಾಕ್ಸ್ಕೊಂಡಿರ್ತಾರೆ. ಆ ಸ್ಮಾರ್ಟ್ ಮೀಟರ್ ಇದೇ ರೀತಿಯಾಗಿರುತ್ತೆ, ನೀವು ನೋಡ್ಬೋದು ಈಗ ದೃಶ್ಯಗಳಲ್ಲಿ. ಈ ಸ್ಮಾರ್ಟ್ ಮೀಟರ್ ಏನಿದೆ ಅಲ್ವಾ, ಇದರಲ್ಲೂ ಕೂಡ ವೆರೈಟಿ ಅಂದರೆ ಟೈಪ್ಸ್ ಇದೆ. ಒಂದು ಮೀಟರ್ ಮಾತ್ರ ಇರುತ್ತೆ, ಅಂದರೆ ಒಂದು PC ಅಂತ ಹೇಳಿ, ಆಮೇಲೆ ಇನ್ನೊಂದು 2SP ಅಂತ ಹೇಳಿ, 3PC ಅಂತ ಹೇಳಿ, ಅಂದರೆ ಈ ಥರ 3 ಮೀಟರ್ಗಳು, ವಿಧವಾದಂತಹ ಮೀಟರ್ಗಳಿರುತ್ತೆ. ಆ ಮೀಟರ್ಗಳ ಮೇಲೆ ಅಂದರೆ ಸ್ಮಾರ್ಟ್ ಮೀಟರ್ಗಳು ನಾವು ಎಷ್ಟು ಅಳವಡಿಸಿರ್ತೀವಿ ಆ ಮೀಟರ್ಗಳ ಮೇಲೆ ನಾವು ಬೇಕಾಗಿರುವಂತಹ ವಿದ್ಯುತ್ತನ್ನು ನಾವು ಬಳಸ್ಕೋಬೋದು ಅಂತ. ಅಂದರೆ ಇವಾಗ ದೊಡ್ಡ ಮೀಟರ್ ಇದ್ದಾಗ, ದೊಡ್ಡ ಕೆಪಾಸಿಟಿ ಮೀಟರ್ ಇದ್ದಾಗ ನಾವು ಮೋಟರ್ಗಳನ್ನು ಕೂಡ ಬಳಸ್ಬೋದು. ಅಂದರೆ ಅದ್ರ ಕೆಪಾಸಿಟಿ ಬೇಸ್ ಮೇಲೆ ಮೀಟರ್ಗಳನ್ನು ಹಾಕಲಾಗಿರುತ್ತೆ. ಈ ಮೀಟರ್ಗಳು ಏನಿವಾಗ ಬೆಸ್ಕಾಂ ಅವರು ಏಕಾಏಕಿ ಜಾಸ್ತಿ ಮಾಡಿದ್ದಾರೆ. ಇವಾಗ ಈ ಹಿಂದೆ ನಾನು ಈ ಥರದ್ದು ಒಂದು ಮೀಟರ್ನ ಹಾಕಿಸ್ಬೇಕು ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗೆ ಅಂತ ಹೇಳಿದ್ರೆ 950 ರೂಪಾಯಿ ಕೊಡ್ತಾಯಿದ್ವಿ. ಆದರೆ ಈಗ 8% ದುಡ್ಡನ್ನು 4% ದುಡ್ಡನ್ನು ಕೊಡಬೇಕಾಗಿದೆ. ಈಗ ಇದರ ಬೆಲೆ ಏನಿರುತ್ತೆ ಅಂದರೆ 4990 ರೂಪಾಯಿಗಳನ್ನು ನಾವು ಕಟ್ಟಬೇಕಾಗತ್ತೆ. ಒಂದು PCನ ಹಾಕ್ಸ್ಕೋತೀವಿ. ಅದೇ 2 ಕೆಪಾಸಿಟಿ ಇರೋದನ್ನು ಹಾಕಿಸ್ಕೋತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಏನು 2500 ರೂಪಾಯಿಯನ್ನು ಕಟ್ತಾ ಇದ್ವಿ, ಈಗ ಅದಕ್ಕೆ ನಾವು ಏನಿಲ್ಲ ಅಂತ ಹೇಳಿದ್ರು 9000 ರೂಪಾಯಿನ ಕಟ್ಟಬೇಕು. ಈ ಥರ ಏಕದಮ್ ಜಾಸ್ತಿ ಮಾಡಿದ್ದಾರೆ ಬೆಸ್ಕಾಂ ಅವರು. ಜನಕ್ಕೆ ಇದು ದೊಡ್ಡ ಬರೆ ಅಂತಲೇ ಹೇಳ್ಬೋದು. ಈಗ ಏನಾದರೂ ನಾವು ರೆಸಿಡೆನ್ಷಿಯಲ್ ಬಿಲ್ಡಿಂಗಲ್ಲಿ ಸ್ಮಾರ್ಟ್ ಮೀಟರ್ಗಳಿಂದ ತುಂಬ ಅಡ್ವಾಂಟೇಜ್ ಇದೆ ಅಂತ ಹೇಳಿ ಹಾಕ್ಸ್ಕೊಂಡಿದ್ರೆ ಇದು ನಿಜಕ್ಕೂ ದೊಡ್ಡ ಬರೆನೇ ಆಗುತ್ತೆ, ಹೊರೆನೇ ಆಗುತ್ತೆ ಜನಸಾಮಾನ್ಯರಿಗೆ. ಯಾಕೆ ಬೆಸ್ಕಾಂ ಈ ಥರದಾದಂತಹ ನಿರ್ಧಾರವನ್ನು ಕೈಗೊಂಡಿದೆ ಅನ್ನೋದು ನಿಜಕ್ಕೂ ಒಂದು ಆಶ್ಚರ್ಯ ಸಂಗತಿನೇ ಅಲ್ಲ. ಗ್ಯಾರಂಟಿ ಯೋಜನೆಗಳ ಹಣನ ತುಂಬಿಸ್ಬೇಕು ಅಂತ ಹೇಳಿಬಿಟ್ಟು ಈ ರೀತಿಯಾದಂತಹ ನಿರ್ಧಾರನ ಕೈಗೊಂಡಿದೆಯಾ ಬೆಸ್ಕಾಂ ಅನ್ನೋದು ಕೂಡ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಏನು ನಾವು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಕೊಡಬೇಕಾಗಿತ್ತು, ಈಗ ಏಕದಮ್ ಜಾಸ್ತಿ ಮಾಡಿದ್ದಾರೆ. ಏನು ಬೆಲೆ ಬೇಡವಾ ದುಡ್ಡಿಗೆ, ಅಥವಾ ಜನ ಬಿಡು ಬೆಲೆ ಏರಿಕೆ ಮಾಡಿದ್ರೂ ಪರವಾಗಿಲ್ಲ ಅವರು ಕಟ್ತಾರೆ ಅಂತ ನಿರ್ಲಕ್ಷ್ಯನ, ಅಥವಾ ಬಿಡು ನಮ್ಮ ಸರ್ಕಾರ ಬೊಕ್ಕೆಸನ್ನ ತುಂಬಿಸ್ಕೊಳ್ಳೋದಕ್ಕೆ ಅದನ್ನು ಜನಸಾಮಾನ್ಯರ ಮೇಲೇ ಹೊರೆ ಹಾಕಿಬಿಡೋಣ ಅನ್ನೋ ಒಂದು ನೆಗ್ಲಿಜೆನ್ಸಿನ, ನಿಜಕ್ಕೂ ಗೊತ್ತಿಲ್ಲ ಬೆಸ್ಕಾಂ ಯಾಕೆ ಈ ರೀತಿಯಾದಂತಹ ನಿರ್ಧಾರನ ತಗೊಂಡು ಏಕದಮ್ ಈ ಥರ ಪ್ರೈಸಸ್ನ ಹೈಕ್ ಮಾಡಿದೆಯೋ ಏನೋ. ಈಗ ಸ್ಮಾರ್ಟ್ ಮೀಟರ್ಗೆ ಇದು ಇನ್ನೊಂದು ಇದೆ, ಏನಪ್ಪ ಅಂತ ಹೇಳಿದ್ರೆ ರೀಚಾರ್ಜ್ ಮಾಡಬೇಕು. ಫೋನಿಗೆ ರೀಚಾರ್ಜ್ ಮಾಡ್ತಿದ್ವಿ, ಇವಾಗ ಸ್ಮಾರ್ಟ್ ಮೀಟರ್ಗೂ ರೀಚಾರ್ಜ್ ಮಾಡಬೇಕು, ಫಿಕ್ಸ್ಡ್ ಡೆಪಾಸಿಟನ್ನು ಇಡಬೇಕು. ಹೇಗೆ ಮೆಟ್ರೋ ಅಲ್ಲಿ ನಾವು ಒಂದು ಕಾರ್ಡನ್ನು ಪರ್ಚೇಸ್ ಮಾಡಿ ಅದಕ್ಕೆ ಈಗ ಮಿನಿಮಮ್ ಬ್ಯಾಲೆನ್ಸ್ ಏನು 90 ರೂಪಾಯಿ ಇಡ್ತಿದ್ದೀವಿ, ಹಾಗೆ ಇದಕ್ಕೆ ನಾವು 100 ರೂಪಾಯಿಯನ್ನು ನಾವು ಫಿಕ್ಸ್ಡ್ ಆಗಿ ಇಟ್ಟಿರಬೇಕು. ಅದಾದಮೇಲೆ ನಾವು ಪ್ರೀಪೇಯ್ಡ್ ಮಾಡಬೇಕು. ಎಷ್ಟು ವಿದ್ಯುತ್ತನ್ನು ನಾವು ಬಳಸ್ತೀವಿ ಅಂತ ಹೇಳಿ ನಾವು ಅಂದಾಜು ಮಾಡಿಕೊಂಡು ಆ ಪ್ರೀಪೇಯ್ಡ್ ಅಮೌಂಟನ್ನು ನಾವು ತುಂಬಿಸ್ಬೇಕು, ಅಂದರೆ ರೀಚಾರ್ಜ್ ಮಾಡ್ಕೊಬೇಕು. ಅದಾದಮೇಲೆ ಏನಾದರೂ ನಾವು ಪೋಸ್ಟ್ ಪೇಯ್ಡು ಪ್ರೀಪೇಯ್ಡು 2 ಆಪ್ಷನ್ ಇದೆ. ಹೇಗೆ ನಾವು ಸಿಮ್ಗಳನ್ನ ತೊಗೋತೀವಿ ಮೊಬೈಲ್ ಫೋನ್ಗೆ, ಅದೇ ರೀತಿಯಾಗಿ ಪೋಸ್ಟ್ ಪೇಯ್ಡ್ ಪ್ರೀಪೇಯ್ಡ್ ಇರುತ್ತಲ್ಲ, ಹಾಗೆ ಈಗ ಸ್ಮಾರ್ಟ್ ಮೀಟರ್ಗೂ ಕೂಡ ಪೋಸ್ಟ್ ಪೇಯ್ಡು ಪ್ರೀಪೇಯ್ಡು 2 ಆಪ್ಷನ್ ಇದೆ. ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕು. ಇನ್ನು ಅದೆಷ್ಟು ಸುಲಿಗೆ ಮಾಡಬೇಕಂತ ಇದ್ದಾರೋ ಜನರ ಹತ್ರ ಗೊತ್ತಿಲ್ಲ. ನಿಜಕ್ಕೂ ಇದು ಒಂಥರ ಬೇಸರನೇ ಆಗುತ್ತೆ. ಏನು ಸುಲಿಗೆ ಮಾಡೋಕ್ಕೆ ಹೊರಟಿದ್ದಾರೋ ಏನೋ ನಮ್ಮ ಸರ್ಕಾರ ನಮ್ಮ ಜನರ ಹತ್ರ. ಬರೀ ಬೆಲೆ ಏರಿಕೆನೇ ಆಗ್ತಾ ಇದೆ, ಯಾವುದು ಇಳಿಕೆ ಅಂತೂ ಆಗೋದೂ ಇಲ್ಲ ಅನಿಸುತ್ತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವಾಗಿನ ಪರಿಸ್ಥಿತಿ ನಾವು ನೋಡ್ತಾ ಇದ್ರೆ.
ಈಗ ಹಾಲಿನ ದರ ಕೂಡ ಏರಿಕೆ ಮಾಡ್ತೀವಿ ಅಂತ ಹೇಳಿ ಕೂತಿದ್ದಾರೆ. ಬಜೆಟ್ ಮಂಡನೆ ಆಗುತ್ತೆ, ಏನು ಮಾಡ್ತಾರೆ ಅನ್ನೋದು. ನಿಜಕ್ಕೂ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರಗಳು ಏನಕ್ಕೆ ತಗೋತಾ ಇದೆ? ಜನರ ಮೇಲೆ ಹೊರೆ ಹಾಕೋದಕ್ಕೆನಾ, ಅಥವಾ ಜನಸಾಮಾನ್ಯರ ಹತ್ರ ಕೊಳ್ಳೆ ಹೊಡಿಬೇಕು ಅಂತ ಏನಾದರೂ ಸರ್ಕಾರ ನಿಂತು ಬಿಟ್ಟಿದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಬರುತ್ತೆ. ಈಗ ಏನು ಈ ಸ್ಮಾರ್ಟ್ ಕಾರ್ಡ್ ಪ್ರೀಪೇಯ್ಡ್ ಹಾಗೆ ಪೋಸ್ಟ್ ಪೇಯ್ಡ್ ಇದೆ, ಈಗ ನಾವು ಏನೆಲ್ಲ ಈ ಪೋಸ್ಟ್ ಪೇಯ್ಡ್ ಆಪ್ಷನ್ ತಗೋತೀವಿ ಅಂದರೆ ಫಸ್ಟೇ ನಾವು ಅದಕ್ಕೆ ತುಂಬಿಸಿ ದುಡ್ಡನ್ನು ಇಟ್ಟಿರಬೇಕು. ಇಫ್ ಇನ್ ಕೇಸ್ ಏನಾದರೂ ನಾವು ಅದಕ್ಕೂ ಮೀರಿ ಜಾಸ್ತಿ ವಿದ್ಯುತ್ತನ್ನು ಬಳಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಏನು ಕರೆಂಟ್ ಏನು ಮೀಟ್ರು ಆಗ್ತಾ ಇರುತ್ತೆ, ರನ್ ಆಗ್ತಾ ಇರುತ್ತೆ, ಅದಕ್ಕೇನಾದ್ರು ನೀವು ಸರಿಯಾದಂತಹ ಹಣವನ್ನು ತುಂಬಿಸಿಲ್ಲ ಅಂತ ಹೇಳಿದ್ರೆ ಕರೆಂಟ್ ಇಮಿಡಿಯೇಟಾಗಿ ಕಟ್ ಮಾಡಿಬಿಡ್ತಾರಂತೆ. ಇದು ಯಾವ ಥರ ಪ್ಲ್ಯಾನ್ಗಳನ್ನ ಮಾಡಿಕೊಂಡು ಇನ್ನೂ ಎಷ್ಟೆಷ್ಟು ಕೋಟಿ ದುಡ್ಡನ್ನು ಮಾಡಬೇಕಂತ ಇದ್ದಾರೋ ಏನೋ, ಇಲ್ಲ ಎಷ್ಟು ಕೋಟಿ ದುಡ್ಡನ್ನು ಜನರ ಹತ್ರ ಕೊಳ್ಳೆ ಹೊಡೆಯೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೋ ಏನೋ. ಇದು ನಿಜಕ್ಕೂ ನಮ್ಮ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರನ ಕೈಗೊಂಡಿದ್ದು ಎಷ್ಟು ಮಾತ್ರ ಸರಿ. ಇನ್ನೂ ಜನಕ್ಕೆ ಎಷ್ಟು ಹೊರೆ ಬರೆ ಹಾಕ್ತೀರಾ, ಬರೀ ಬೆಲೆ ಏರಿಕೆಗಳನ್ನೇ ಮಾಡ್ತಾ ಹೋಗ್ತಾ ಇದ್ರೆ ಜನರು ಬದುಕೋದಾದರೂ ಹೇಗೆ? ದುಡ್ಡಿರೋ ಶ್ರೀಮಂತರು ಹೇಗೋ ಕಟ್ಕೊಂಡು ಹೊಟ್ಟೋಗ್ತಾರೆ. ಈಗ ನಾನು ಇವಾಗ ಏನು ದುಡ್ಡನ್ನು ಸ್ಮಾರ್ಟ್ ಮೀಟರ್ಸ್ಗೆ ಕೊಟ್ಟಿರ್ತೀನಿ ಅದು ಫಿಕ್ಸ್ಡ್ ಮಾಡಿಬಿಡ್ತಾರೆ. ಅಷ್ಟಷ್ಟು ದುಡ್ಡನ್ನು ನಾನು ಸ್ಮಾರ್ಟ್ ಮೀಟರ್ಗೆ ಕೊಡಬೇಕು ಅಂತಂದರೆ ಅದು ಏನು 2%, 3% ಅಲ್ಲ, 4ರಿಂದ 8% ದುಡ್ಡು. 2,500ಕ್ಕೆ 28,000 ನಾನು ಕಟ್ಟಬೇಕು ಸ್ಮಾರ್ಟ್ ಮೀಟರ್ಗೆ ಅಂತಂದರೆ ಏನು ಬೆಲೆನೇ ಇಲ್ವಾ ದುಡ್ಡಿಗೆ ಕರ್ನಾಟಕದಲ್ಲಿ? ಹಾಗಾದರೆ ದುಡ್ಡಿಗೆ ಬೆಲೆ ಅನ್ನೋದು ಇಲ್ಲ ಅನ್ನೋ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಾ ರಾಜ್ಯ ಸರ್ಕಾರ. ಯಾಕೆ ಈ ರೀತಿಯಾದಂತಹ ಹೊರೆನ ಜನರ ಮೇಲೆ ಹಾಕ್ತಾ ಇದ್ದೀರಾ? ನಿಮ್ಮ ಗ್ಯಾರಂಟಿ ಯೋಜನೆಗಳ ಬೊಕ್ಕಸಿನ ತುಂಬಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ನಿರ್ಧಾರಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಜನಸಾಮಾನ್ಯರಿಗೆ ಖಂಡಿತವಾಗ್ಲೂ ಮೂಡ್ತಾ ಹೋಗುತ್ತೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.